ಚಂದಾಪುರ ಮತ್ತು ಚಂದಾಪುರ ಸುತ್ತಮುತ್ತಲಿನ ಗ್ರಾಮಸ್ಥರು ಇಲ್ಲಿ ಏನಕ್ಕೆ ಸೇರಬೇಕಾಯಿತು, ಏನಕ್ಕಾಗಿ ಪತ್ರಿಕಾಗೋಷ್ಠಿ ಕರೀಬೇಕಾಯಿತು ಅಂತ ಹೇಳೋದನ್ನ ಮೊದಲನೇದಾಗಿ ನಾನು ಹೇಳ್ತೀನಿ. ಈ ಹಿಂದೆ ಸುಮಾರು 30 ವರ್ಷಗಳ ಹಿಂದೆ ಇಲ್ಲಿ ಒಂದು ದೇವಸ್ಥಾನ ಚಿಕ್ಕದಾಗಿತ್ತು. ಅದೇ ದೇವಸ್ಥಾನನ ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಈ ಚಂದಾಪುರ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಚಂದಾಪುರದವರು, ಅದರಲ್ಲಿ ಮುಖ್ಯವಾಗಿ ಇಲ್ಲಿ ಮಲ್ಲಣ್ಣ ಅವರು ಅಂತಿದ್ರು. ಮಲ್ಲಣ್ಣ, ಲಕ್ಷ್ಮಣ ರೆಡ್ಡಿ ಚಂದಾಪುರ, ಗಿಡ್ಡಪ್ಪ ಚಂದಾಪುರ, ನಾರಾಯಣಪ್ಪ ಲಕ್ಷ್ಮೀಸಾಗರ, ಮುನ್ಸ್ವಾಮಿ ಹಳೆ ಚಂದಾಪುರ, ಹಳ್ಳೆಳ್ಳಪ್ಪ ಇಗ್ಲೂರು, ಎಂ ಸುಂಕಾರೆಡ್ಡಿ ಅವರು ಹಳೆ ಚಂದಾಪುರ, ಇವ್ರ ಜೊತೆಯಿಂದ ಸುಮಾರು ಜನ ಸೇರಿ ಇಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕು ಅಂತೇಳಿ ಪ್ರಯತ್ನಗಳು ಪಟ್ಟು ಇಲ್ಲೊಂದು ದೇವಸ್ಥಾನ ಶುರು ಮಾಡಿದ್ರು. ಶುರು ಮಾಡಿ 1996, 97 ಆಗ 2001ರಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆ ಆಗುತ್ತೆ. ಎಲ್ಲರ ಶ್ರಮ. ಆ ಕಾಲದಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕು ಅಂದರೆ ತುಂಬ ಕಷ್ಟ ಇತ್ತು. ಇವರೆಲ್ಲರ ಶ್ರಮದಿಂದ ಒಂದು ದೇವಸ್ಥಾನ ಆಗಿತ್ತು ಇಲ್ಲಿ. ಇದಾದಮೇಲೆ ಶನಿವಾರದ ದೇವಸ್ಥಾನ ಕಟ್ಟಿದ ಮೇಲೆ ಅದಕ್ಕೆ ಪ್ರತಿ ಶನಿವಾರ ಪೂಜೆ ಆಗಬೇಕು, ಪ್ರತಿದಿನ ಅಭಿಷೇಕ ಆಗಬೇಕು. ಹೀಗೆ ದೇವಸ್ಥಾನ ನಡ್ಕೊಂಡು ಬರ್ತಾ ಇತ್ತು ಭಕ್ತಾದಿಗಳ ಸಹಾಯದಿಂದ. ಹಾಗೆ ನಮ್ಮ ಕೃಷ್ಣಾರೆಡ್ಡಿಯವರು, ರಾಮೇಗೌಡರು ಇವರೆಲ್ಲ ಸೇರಿ ನಾವು ಯಾಕೆ ಸ್ವಲ್ಪ ಅನ್ನಪ್ರಸಾದ ಮಾಡಬಾರ್ದು ಅಂತೇಳಿ ಆ ಕಾಲದಲ್ಲೇ 5 kg ಅನ್ನಪ್ರಸಾದ ಮಾಡಿ ಶನಿವಾರ ಶುರು ಮಾಡಿದ್ರು. ಅದಾದಮೇಲೆ ಖರ್ಚುಗಳ ವೆಚ್ಚಗಳು ಹೆಚ್ಚಿಗೆ ಬರ್ತಾಯಿತ್ತು. ಈ ಖರ್ಚುಗಳು ವೆಚ್ಚಗಳು ಹೆಚ್ಚಿಗೆ ಬರ್ತಾ ಇದ್ದಾಗ ಇದೇ ರೀತಿ ನಮ್ಮ ಅಶ್ವತ್ಥಮ್ಮನವರು ಚೇರ್ಮನ್ರಾಗಿದ್ದಾಗ ಅಶ್ವತ್ಥಮ್ಮನವ್ರ ಹತ್ರ ಕೂತ್ಕೊಂಡು ಮಾತನಾಡಿದಾಗ ಇಡೀ ಕಮಿಟಿ ಒಪ್ಕೊಂಡು ಆಯಿತು, ದೇವಸ್ಥಾನಕ್ಕೆ ಒಂದಷ್ಟು ಜಾಗ ನಾವು ಪಂಚಾಯಿತಿಯಿಂದ ಕೊಡೋಣ ಅಂಥೇಳಿ ಆವತ್ತು 2000 ಇಸ್ವಿಯಲ್ಲಿ ನಮಗೆ ಈ ಜಾಗ 11/4 ಗೈರು ಹಾಜರಿ 11 ಹಾಜರಿ ಮಾಡಿ ಒಂದು ರೆಸಲ್ಯೂಷನ್ ಮಾಡಿಕೊಡ್ತಾರೆ ನಮಗೆ. ಅದರ ಅಳತೆ ಅವತ್ತೇ ಒಂದು ಕತೆ ಕೊಡ್ತಾರೆ. 65ಕ್ಕೆ 100 ಅಡಿ. ನಾವು ನಮಗೆ ಖಾತೆ ಆದ ತಕ್ಷಣ ನಾವೇನು ಮಾಡಿದ್ವಿ, 2003ರಲ್ಲಿ ಒಂದು ಟ್ರಸ್ಟ್ ರಿಜಿಸ್ಟರ್ ಮಾಡ್ತೀವಿ. 2003ರಲ್ಲಿ ಟ್ರಸ್ಟ್ ರಿಜಿಸ್ಟರ್ ಮಾಡ್ತೀವಿ. ಈ ಟ್ರಸ್ಟಲ್ಲಿ ಚಂದಾಪುರ ಗ್ರಾಮ ಪಂಚಾಯಿತಿಯ ಎಲ್ಲ ಗ್ರಾಮದಲ್ಲಿ ಒಬ್ಬೊಬ್ಬರನ್ನ ಟ್ರಸ್ಟಲ್ಲಿ ಇಟ್ಕೊಂಡು, ಈ ಚಂದಾಪುರದಲ್ಲಿ ಮಾತ್ರ ಒಬ್ಬರು ಹೆಚ್ಚಿಗೆ ಇರ್ತಾರೆ. ಅದಾದಮೇಲೆ ನೋಡಿ, ನಾವು ಕೆನರಾ ಬ್ಯಾಂಕಲ್ಲಿ ಅಕೌಂಟ್ ಮಾಡ್ತೀವಿ. ಪಾನ್ ಕಾರ್ಡ್ ಇದೆ, ಶನೇಶ್ವರ ಟೆಂಪಲ್ ಹೆಸರಲ್ಲಿ ಪಾನ್ ಕಾರ್ಡ್ ಇದೆ. ಅದಾದಮೇಲೆ ಪಂಚಾಯಿತಿ ಖಾತೆ ಆಗಿದೆ. ಅದಾದಮೇಲೆ ಮುನ್ಸಿಪಲ್ ಪುರಸಭೆ ಬಂದ ಮೇಲೆ ಪುರಸಭೆ ಖಾತೆ ಆಗಿದೆ. ಇಷ್ಟೆಲ್ಲ ಪತ್ರ ವ್ಯವಹಾರಗಳು ಇಟ್ಕೊಂಡಿದ್ದು ಪ್ರತಿ ಶನಿವಾರ ಆ ವಾರದಲ್ಲಿ ಎಷ್ಟು ಕಲೆಕ್ಷನ್ ಆಗ್ತದೆ ಆ ಖರ್ಚುಗಳನ್ನ ಕಳೆದು ಸಂಜೆ ಇಷ್ಟಾಗಿದೆ, ಇಷ್ಟು ಉಳಿದಿದೆ, 100 ರೂಪಾಯಿ ಉಳಿಲಿ 200 ರೂಪಾಯಿ ಉಳಿಲಿ ಸೋಮವಾರ ಬೆಳಗ್ಗೆ ಕೆನರಾ ಬ್ಯಾಂಕ್ ಖಾತೆಗೆ ಹೋಗುತ್ತೆ. ಕೆನರಾ ಬ್ಯಾಂಕ್ ಖಾತೆಗೆ ಹೋದರೆ ನೋಡಿ, ಅದು ನಮ್ಮದು ಚೆಕ್ ಬುಕ್, ಕರೆಂಟ್ ಅಕೌಂಟ್, ಇದು ಚೆಕ್ ಬುಕ್. 20 ವರ್ಷಗಳಲ್ಲಿ ನಾವು ಎಷ್ಟು ನಮ್ಮ ಕಾಸು ಉಳಿದಿದೆ ಅನ್ನೋದಲ್ಲ, ನಾವು ಡ್ರಾ ಮಾಡಿರೋದೇ 12 ಚೆಕ್. 20 ವರ್ಷದಲ್ಲಿ 12 ಚೆಕ್ ನಾವು ಡ್ರಾ ಮಾಡಿರೋದು ಇದುವರೆಗೂ. ಯಾಕಂದರೆ ಇಲ್ಲಿ ಕಾಸು ಉಳಿಯೋದಿಲ್ಲ ನಮ್ಗೆ. ಇಲ್ಲಿ ಕಾಸು ಆ ವಾರದಲ್ಲೂ ಶಾರ್ಟೇಜ್ ಬರ್ತಾ ಇದೆ ಕಾಸು. ಯಾರೋ ಕಾಸಿದೆ ಎಲ್ಲೋ 5,000, 20,000, 50,000 ಹೆಚ್ಚಿಗೆ ಕೊಟ್ಟಾಗ ಒಂದು 10-20,000 ಉಳಿತದೆ. ಅದು ಮಾತ್ರ ಬ್ಯಾಂಕ್ಗೆ ಹೋಗುತ್ತೆ. ಅದು ವಾರ್ಷಿಕೋತ್ಸವದಲ್ಲಿ, ಶ್ರಾವಣ ಶನಿವಾರಗಳಲ್ಲಿ ಮತ್ತೆ ವಾಪಸ್ ಅದನ್ನೇ ತೆಗೆದುಕೊಂಡು ಖರ್ಚು ಮಾಡ್ತೀವಿ. ನೋಡಿ, ಈ ಶ್ರಾವಣ ಶನಿವಾರಗಳು ನಡೀತಾ ಇದೆ. ಒಂದು ವಾರಕ್ಕೆ 2,30,000 ರೂಪಾಯಿ ಒಂದು ವಾರಕ್ಕೆ ಖರ್ಚಾಗ್ತಾ ಇದೆ ಶ್ರಾವಣ ಶನಿವಾರದಲ್ಲಿ. ನಮಗೆ ಇಲ್ಲಿ ಕ್ರೋಢೀಕರಣ ಆಗೋದು 1,10,000 ರೂಪಾಯಿ ಕ್ರೋಢೀಕರಣ ಆಗ್ತದೆ. ಇದು 1,20,000 ರೂಪಾಯಿ ನಾವು ಬ್ಯಾಂಕಿಂದ ಹಳೆ ದುಡ್ಡು ತಂದು ಇಲ್ಲಿ ನಾವು ಶ್ರಾವಣ ಶನಿವಾರ ನಡೆಸಬೇಕಾಗುತ್ತೆ. ಆಗ ನಾವು ಸ್ಥಳೀಯ ಶಾಸಕರ ಭೇಟಿ ಮಾಡ್ತೀವಿ. ನಮ್ಮ ಸಂಸ್ಥೆಯವರು ಎಲ್ಲರೂ ಸೇರಿ ಶಾಸಕರ ಭೇಟಿ ಮಾಡಿದಾಗ ಅವ್ರು ಮಾತನಾಡ್ತಾರೆ. ಶಾಸಕರು ತಹಶೀಲ್ದಾರ್ಗೆ ಮತ್ತು ಉಪತಹಶೀಲ್ದಾರ್ನ ಕರೆಸ್ಕೊಳ್ತಾರೆ. ಕರೆಸ್ಕೊಂಡ್ಬಿಟ್ಟು, ಏನಪ್ಪ ತಹಶೀಲ್ದಾರ್ಗಳಾಗಿ ನೀವು ದೇವಸ್ಥಾನಗಳಿಗೆಲ್ಲ ಯಾಕೆ ತೊಂದರೆ ಕೊಡ್ತೀರಾ,
ಯಾಕೆ ನೀವು ದೇವಸ್ಥಾನಗಳಿಗೆಲ್ಲನೂ ಮಾತನಾಡೋಕೆ ಹೋದ್ರಿ ನೀವು ಅಂತ ಕೇಳ್ತಾರೆ. ಆವಾಗ ಶಾಸಕರು ಅವ್ರು ಹೇಳ್ತಾರೆ, ಸರ್ ನಾವು ದೇವಸ್ಥಾನಕ್ಕೆ ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ, ಅಲ್ಲಿ ಅಂಗಡಿಗಳು ಕಟ್ಕೊಂಡ್ಬಿಟ್ಟಿದ್ದಾರೆ ಸರ್, ಹಾಗೆ ಚೌಲ್ಟ್ರಿ ಕಟ್ಟಿದ್ದಾರೆ. ಆಗ ಶಾಸಕರು ಹೇಳ್ತಾರೆ, ಆಯ್ತಪ್ಪ ಅವ್ರ ಅಂಗಡಿಗಳು ಚೌಲ್ಟ್ರಿ ನಿಲ್ಲಿಸ್ಬಿಡ್ತಾರೆ, ನೀವು ಯಾವುದೇ ರೀತಿ ದೇವಸ್ಥಾನಗಳಿಗೆ ತೊಂದರೆ ಕೊಡಬಾರ್ದು ತಾನೇಕಲ್ ತಾಲೂಕಲ್ಲಿ, ನೀವು ಆ ಥರ ಯಾವುದು ಮಾಡಬಾರ್ದು ಅಂತ ಹೇಳ್ತಾರೆ. ಅವತ್ತು ಒಪ್ಕೊಂತೀವಿ. ಒಪ್ಕೊಂಡ್ಮೇಲೆ ಅವತ್ತು ಮಾರನೇ ದಿವಸದಿಂದನೇ ಚೌಲ್ಟ್ರಿ ಬಾಡಿಗೆ ಕೊಡೋದು ನಿಲ್ಲಿಸ್ಬಿಟ್ವಿ. ಅದಾದಮೇಲೆ ಅಂಗಡಿ ಮಳಿಗೆಗಳು ತೆರವು ಮಾಡಬೇಕಂದ್ರೆ ತಕ್ಷಣ ಮಾಡೋಕ್ಕಾಗೋದಿಲ್ಲ. ಅವರೆಲ್ಲ ಬಾಡಿಗೆಗಳು ಫಿಕ್ಸ್ ಮಾಡ್ಕೊಂಡಿರ್ತಾರೆ, ಎಲ್ಲೂ ಹೋಗೋಕ್ಕಾಗೋದಿಲ್ಲ. ಅವ್ರಿಗೆ 6 ತಿಂಗಳು ಟೈಮ್ ಕೊಟ್ಟು 6 ತಿಂಗಳು ಟೈಮ್ ಕೊಟ್ಟು ನೋಡಪ್ಪ ತೆರವು ಮಾಡಬೇಕು, ನಾವು ಯಾವುದೇ ರೀತಿ ಬಾಡಿಗೆ ಸಂಪಾದನೆ ಮಾಡಬಾರ್ದು ಅಂತ ನಾಟಕ ಬಂದಿದೆ. ಅದಕ್ಕೋಸ್ಕರ ನಾವು ತೆರವು ಮಾಡಬೇಕು, ನೀವು 6 ತಿಂಗಳು ಟೈಮ್ ಕೊಟ್ಟು ಅವ್ರು 6 ತಿಂಗಳಿಂದನೇ ಹೇಳಿದ್ವಿ. 6 ತಿಂಗಳಿಂದ ವಾರದಿಂದ ಒಂದು ಸಭೆ ಸೇರಿದ್ವಿ. 1-8 ಇಲ್ಲೇ ಸಭೆ ಸೇರಿ ಸುಮಾರು ಎಷ್ಟು 108 ಜನ ಸಾರ್ವಜನಿಕರಿದ್ದರು. ನಮ್ಮ ಕಮಿಟಿಯವರಿದ್ವಿ. ಕಮಿಟಿಯವರಿದ್ದಾಗ ಇದೇ ರೀತಿ ಎಲ್ಲ ಈ ಥರ ಅಂಗಡಿಗಳನ್ನ ನಾವು ತೆರವುಗೊಳಿಸಿ ಅದನ್ನು ಖಾಲಿ ಜಾಗನ ಬರೀ ದೇವಸ್ಥಾನಕ್ಕೆ ಮಾತ್ರ ಉಪಯೋಗ ಮಾಡಬೇಕು, ನಾವು ಬೇರೆ ಇದರಲ್ಲಿ ಏನು ಬಾಡಿಗೆಗಳು ಮಾಡಬಾರ್ದು ಅಂತೇಳಿ ನಿರ್ಣಯ ಮಾಡಿದ್ವಿ ಸಮಿತಿಯಲ್ಲಿ. ಈ ರೀತಿ ಇರೋವಾಗ ಸುಮ್ಮನೆ ಮೊನ್ನೆ ಯಾರೋ ದೇವಸ್ಥಾನದ ಬಗ್ಗೆ ಪಾಪ ಅವ್ರಿಗೆ ಅರಿವು ಕಡಿಮೆ, ನೇರವಾಗಿ ಬಂದು ಕೇಳಿದರೆ ನಾವು ಪ್ರತಿ ಲೆಕ್ಕ ಹೇಳ್ತಾ ಇದ್ವಿ. ನೀವು ದೇವಸ್ಥಾನದಲ್ಲಿ ಅಂಗಡಿಗಳು ಮಡಿಗಳನ್ನ ಹೊಡೆದಾಗ್ತಾ ಇದ್ದೀರಾ, ಗೊತ್ತಿಲ್ದಿರ ನಮಗೆ ಅಂತೇಳಿ. ಅವ್ರಿಗೆ ಅದಕ್ಕೆ ನಾನು ತಿಳುವಳಿಕೆ ನಮ್ಮ ಹತ್ರ ಬಂದಿದ್ದರೆ ನಮ್ಮ ಹತ್ರ ಗೊತ್ತಿತ್ತು, ನಾವು ಹೇಳೋದು ಗೊತ್ತಿತ್ತು ನಮಗೆ. ಅದಕ್ಕೋಸ್ಕರ ಅಪಪ್ರಚಾರಗಳೆಲ್ಲೂ ಬರಬಾರ್ದು. ನಾವು 1 ರೂಪಾಯಿ ಈ ದೇವಸ್ಥಾನದಿಂದ ಆಚೆಗೆಲ್ಲೂ ಹೋಗೋದಿಲ್ಲ. 100 ರೂಪಾಯಿಗಿಂತ ಒಳಗಡೆ ಬರೋ ಕಾಸನ್ನ ಉಂಡಿಗೆ ಹಾಕ್ಸ್ತೀವಿ. 100 ರೂಪಾಯಿಯಿಂದ ರಸೀದಿ ಆಗುತ್ತೆ. ಇವತ್ತು ನೀವು ನೋಡಿ, ಹಿಂದ್ಗಡೆ ಬುಕ್ ಇಟ್ಟಿದ್ದೀನಿ, ಮತ್ತು ಪ್ರಸಿದ್ಧಿ ಪುಸ್ತಕಗಳಿಟ್ಟಿದ್ದೀನಿ. 25 ವರ್ಷದ ಪ್ರಸಿದ್ಧಿ ಪುಸ್ತಕ. ಯಾವ ದೇವಸ್ಥಾನದಲ್ಲೂ ನೀವು ಅಷ್ಟು 25 ವರ್ಷದ ರೆಕಾರ್ಡ್ ನಿಮ್ಗೆ ಹುಡುಕಿದ್ರೆ ಸಿಗೋದಿಲ್ಲ. ನೋಡಿ, ಈ ಪುಸ್ತಕಗಳಲ್ಲಿ ನಾನು ಆವತ್ತು ಬಾಡಿಗೆ, ಯಾವತ್ತು 2004ರಲ್ಲಿ ಅಂಗಡಿ ಬಾಡಿಗೆ ಕೊಟ್ಟಿರೋದು. ಆವತ್ತು ಅಂಗಡಿಗೆ ಬಾಡಿಗೆಗೆ ಬಂದವರು ಯಾರು? ದೊಡ್ಡಾಗಡ ಸುಬ್ಬಣ್ಣವ್ರ ಹರೀಶು, ಬೆರ್ಲೂರು ಪ್ರಭು, ರಾಮಸಾಗರ ಮುರಳಿ ಎಲ್ಲ ಇದ್ದವರು, ಆವತ್ತು ಬಂದವರು. ಆವತ್ತಿಂದ ಇವತ್ತಿನವರೆಗೂ ಯಾವತ್ತು ಎಷ್ಟೆಷ್ಟು ಬಾಡಿಗೆ ಕೊಟ್ಟಿದ್ದಾರೆ ಪ್ರತಿಯೊಂದು ಲೆಕ್ಕ ಇದೆ, ನಮ್ಮ ಹತ್ರ ರಸೀದಿ ಇದೆ. ಪ್ರತಿಯೊಂದಕ್ಕೂ ಲೆಕ್ಕಗಳು ಯಾರೆಲ್ಲ ಬೇಕಾದ್ರೂ ನೋಡ್ಬೋದು. ಯಾಕಂದರೆ ಈ ಸಾರ್ವಜನಿಕರನ್ನ 100 ರೂಪಾಯಿ ಕೊಟ್ಟವರು ನನ್ನ ದುಡ್ಡು ಏನಾಗಿದೆ ನಿಮ್ಮ ದೇವಸ್ಥಾನದಲ್ಲಿ ಅಂತ ಕೇಳೋ ಹಕ್ಕಿದೆ. ಈಗ ಸರ್ಕಾರಿ ಜಾಗದಲ್ಲಿ ಚೌಟ್ರಿ ಆಗಿರ್ಬೋದು, ಕಮರ್ಷಿಯಲ್ ಬಿಲ್ಡಿಂಗ್ ಆಗಿರ್ಬೋದು, ಕಟ್ಟೋದಕ್ಕೆ ಅದು ಯಾರು ಕೂಡ ಅಧಿಕಾರ ಇರೋದಿಲ್ಲ. ಇಷ್ಟು ವರ್ಷ ಕಟ್ಟಿ ಅದನ್ನು ಹಣವನ್ನು ತಗೊಳ್ಕೊಂಡಿರ್ತಾರೆ ಅಷ್ಟಿಗೆ ಅಂತ, ಅದು ಅಕ್ರಮ ಅಂತ ನಿಮ್ಗೆ ಅನಿಸಲ್ಲ? ಈ ಇಡೀ ತಾಲೂಕಲ್ಲಿ ಯಾವ ಊರಲ್ಲಾದರೂ ಸ್ವಂತ ಜಮೀನಲ್ಲಿ ದೇವಸ್ಥಾನ ಕಟ್ಟಿರೋದಿಲ್ಲ. ಎಲ್ಲ ಸರ್ಕಾರಿ ಜಾಗಗಳಲ್ಲಿ ದೇವಸ್ಥಾನಗಳು ಕಟ್ತಾರಲ್ವ. ಸರ್ಕಾರಿ ಜಾಗದಲ್ಲೇ ದೇವಸ್ಥಾನ ಕಟ್ಟಿದಾಗ ಅದನ್ನು ನಡೆಯೋದಕ್ಕೆ ಎಲ್ಲೋ ಒಂದು ಕಡೆ ಅಂಗಡಿ ಮುಂಗಟ್ಟು ಏನಾದರೂ ಮಾಡಿಕೊಂಡೇ ತಾನೇ ದೇವಸ್ಥಾನ ನಡೆಸಬೇಕು. ಎಲ್ಲರೂ ಮಾಡ್ಕೊಂಡಿರೋಲ್ಲ, ಎಲ್ಲರೂ ಮಾಡ್ಕೊಂಡಿದ್ರೆ ಕೆಲವರು ಮಾಡ್ಕೊಂಡಿದ್ದಾರಲ್ಲ. ಎಲ್ಲರೂ ಮಾಡ್ಕೊಂಡಿರ್ತಾರೆ, ಅವ್ರಿಗೂ ಪ್ರಶ್ನೆಗಳು ಗೊತ್ತಿರ್ತವೆ. ಬಟ್ ನಿಮ್ಮದು ತುಂಬ ದೊಡ್ಡ ಪ್ರಶ್ನೆ, ತುಂಬ ದೊಡ್ಡ ವಿವಾದ ಆಗಿದೆ. ಅದಕ್ಕೆ ನೇರವಾಗಿ ಕೇಳ್ತಾ ಇದ್ದೀವಿ. ಚೌಟ್ರಿಲೂ ಹಣ ಆಗಿದೆ, ಕಮರ್ಷಿಯಲ್ ಬಿಲ್ಡಿಂಗಲ್ಲೂ ಕೂಡ ಹಣ ಆಗಿದೆ, ಟ್ರಸ್ಟಿಗೆ ಹೋಗಿರ್ಬೋದು. ದುರುಪಯೋಗ ಮಾಡ್ಕೊಂಡ್ರೆ ಯಾರು ಹೇಳ್ತಿಲ್ಲ. ಬಟ್ ದೇವಸ್ಥಾನದ ಹೆಸರಲ್ಲಿ ಕಟ್ಕೊಳ್ಳೋದಕ್ಕೆ ಯಾರು ಅನುಮತಿ ಕೊಟ್ಟಿದ್ದಾರೆ? ಸರ್ಕಾರಿ ಜಾಗದಲ್ಲಿ ಕಟ್ಕೊಂಡು ಆಗ ಪಂಚಾಯಿತಿ ಕಾಲದಲ್ಲಿ ಪಂಚಾಯಿತಿಯವರು ಅಷ್ಟು ಜನ ಸೇರಿ, ಎಷ್ಟು ಜನ ಮೆಂಬರ್ಸ್ ಇರ್ತಾರೆ, ಅವರು ಕಮಿಟಿ ಮಾಡಿ ಅವತ್ತು ಮೀಟಿಂಗ್ ತಗೊಂಡು ಮೀಟಿಂಗಲ್ಲಿ ತಾನೇ ಪಾಸ್ ಮಾಡಿರ್ತಾರೆ. ಸರ್ಕಾರಿ ಜಾಗ ಇರ್ಬೋದು, ಸರ್ಕಾರಿ ಜಾಗ ಒಪ್ಕೊಳ್ಳೋಣ. ಸರ್ಕಾರಿ ಜಾಗ ಯಾರು ಮಾಡ್ತಾರೆ ಅವರೇ ಬಂದು ಮಾಡ್ಕೊಳ್ಳೋಕ್ಕಾಗುತ್ತಾ? ಆಗಲ್ಲ. ಅದ್ರಲ್ಲಿ ನಮ್ಮದು ಪಂಚಾಯಿತಿ ಅಂತಿರುತ್ತೆ. ಆ ಪಂಚಾಯಿತಿಯಲ್ಲಿ ಅವರು ಪರ್ಮಿಷನ್ ತಗೊಂಡಿರ್ತಾರಲ್ವಾ, ಕಮಿಟಿಯಿಂದ ಅವ್ರಿಗೆ ಪಾಸ್ ಆಗಿರುತ್ತಲ್ವಾ, ಕೊಟ್ಟಿದ್ದಾರಲ್ಲ ಪಂಚಾಯಿತಿಯಿಂದ. ಅವ್ರು ಕೊಟ್ಟಿರೋದಕ್ಕೆಲ್ಲ ಅಲ್ಲಿ ಅಕ್ರಮ ಹೇಗೆ ಬಂತು? ನೀವು ಕೇಳ್ತಾ ಇದ್ದೀರಲ್ಲ ಅಕ್ರಮ ಅಂತ. ಅಕ್ರಮ ಹೇಗೆ ಬಂತು? ಅಲ್ಲಿ ಆರೋಪ ಮಾಡಿದ್ದಾರೆ ಸರ್, ಆರೋಪ ಒಪ್ಕೊಳ್ಳೋಣ, ಅಕ್ರಮ ಒಪ್ಕೊಳ್ಳೋಣ. ಇದೆಯಲ್ಲ ಪ್ರೂಫ್. ಅಷ್ಟು ಜನ ಸರ್ಕಾರದಿಂದ ಆಯ್ಕೆ ಆಗೋರು ಕಮಿಟಿ ಮಾಡಿ ಮೀಟಿಂಗಲ್ಲಿ ಪಾಸ್ ಮಾಡಿರ್ತಾರಲ್ವಾ, ಅದು ಅಕ್ರಮ ಹೇಗಾಗುತ್ತೆ? ಸಂತೆ ಜಾಗ ಅಂತ ಹೇಳ್ತಾರೆ ಸರ್. ಈ ಪಾಣಿ ಕೂಡ ಸಂತೆ ಜಾಗ ಅಂತಾನೆ ಬರ್ತಾರೆ. ಇದು ಸಂತೆ ಜಾಗ ಅವಾಗ ಆಗಿದ್ದಿದ್ರೆ ಅದನ್ನ ಅಟ್ಲೀಸ್ಟ್ ಬದಲಾವಣೆ ಮಾಡ್ಕೊಂಡ್ಬಿಟ್ಟಿತ್ತು. ಸಂತೆ ಜಾಗನ ಮುನ್ಸಿಪಾಲ್ಟಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಆ ಕಾಲದಲ್ಲಿ. ಮುನ್ಸಿಪಾಲ್ಟಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಪಂಚಾಯಿತಿ ಇದ್ದಾಗ. ಆವಾಗಲೇ ಆ ಪಂಚಾಯಿತಿಯಿಂದನೇ ನಮಗೆ ರೆಸಲ್ಯೂಷನ್ ಆಗಿದ್ದಾರೆ, ಖಾತೆ ಕೊಟ್ಟಿದ್ದಾರೆ. ಅದಾದಮೇಲೆ ಮುನ್ಸಿಪಲ್ ಬಂದಿದೆ. ಮುನ್ಸಿಪಲ್ ಬಂದಮೇಲೆ ಮುನ್ಸಿಪಲಲ್ಲೂ ಖಾತೆ ಕೊಟ್ಟಿದ್ದಾರೆ. ಮುನ್ಸಿಪಲ್ನವ್ರು ಇವತ್ತಿನವರೆಗೂ ಅವ್ರಿಗೆ ಯಾವತ್ತು ಸಭೆಗಳು ಬೇಕು ಅವ್ರು ಲೆಟರ್ ಬರೀತಾರೆ ನಮಗೆ ಈ ಥರ ಇಲ್ಲಿ ಸಭೆ ಮಾಡಬೇಕು, ನಮಗೆ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ. ಇನ್ನೊಂದೆಲ್ಲ ಸಭೆಗಳು ಮಾಡಿರೋದು.
ಚಂದಾಪುರದಲ್ಲಿ ಮುನ್ಸಿಪಲ್ ಇರ್ಬೋದು, ಪೊಲೀಸ್ ಸ್ಟೇಷನ್ ಇರ್ಬೋದು, ಬೇರೆ ಸಂಸ್ಥೆಗಳಿರ್ಬೋದು, ಎಲ್ಲರೂ ನಮ್ಮ ಹತ್ರ ಲೆಟರ್ ಕೊಟ್ಟು ಪರ್ಮಿಷನ್ ತೆಗೆದುಕೊಂಡು ಇಲ್ಲಿ ಮೀಟಿಂಗ್ ಮಾಡ್ಕೊಳ್ತಾರೆ. ಲೋಕಾಯುಕ್ತ ಕೋರ್ಟಲ್ಲಿ ಕೇಸ್ ಇದೆ ಅಂತ ಯಾವ ಕೇಸು ಇಲ್ಲ ಇದುವರೆಗೂ. ನಮಗೆ ಇದುವರೆಗೂ ಯಾವುದೇ ಒಂದು ಕೇಸ್ ಇದುವರೆಗೂ ಇಲ್ಲ. ಲೋಕಾಯುಕ್ತಲ್ಲಿ ಕೋರ್ಟಲ್ಲಿ ಕೇಸ್ ಇದೆ, ಅದಕ್ಕೆ ಕಾಪಾಡ್ಕೊಳ್ಬೇಕು, ಅವರು ಕಾಪಾಡ್ಕೊಂತಾರೆ ಅಂತ ಆರೋಪ. ಲೋಕಾಯುಕ್ತದಲ್ಲ, ಇನ್ನೊಂದಲ್ಲ. ಇದು ಏನು ಕೇಳಿದ ಪ್ರಶ್ನೆ ಸರಿಯಾಗಿದೆ. ಇದು ಸಂತೆ ಜಾಗ, ಸರ್ಕಾರಿ ಜಾಗ, ಇದರಲ್ಲಿ ಹೆಂಗೆ ನೀವು ದೇವಸ್ಥಾನ ಕಟ್ಟಿದ್ರೆ ನೀವು ಈ ದೇವಸ್ಥಾನ ರಸ್ತೆ ಕರೆಕ್ಟ್ ಇದೆ. ಇದು 117ನೇ ಸರ್ವೆ ನಂಬರು, ಸುಮಾರು 20 ಎಕರೆ ಇದೆ. ಇದು ಸಂತೆ ಜಾಗ ಸುಮಾರು 20 ಎಕರೆ ಜಾಗ ಇದೆ. ಇದು ನಾಡ ಕಚೇರಿಗಳು ಬಂದು ಸರ್ವೆ ಮಾಡಿದಾಗ ಆ ದೇವಸ್ಥಾನ, ಮುನೇಶ್ವರ ದೇವಸ್ಥಾನ ಅದು ದೊಡ್ಡದಾಗಿದೆ. ಆ ಕಡೆ ಸಿರಿಕಲ್ಚರ್ದು ಅದು ದೊಡ್ಡದಾಗಿದೆ. ಸಿರಿಕಲ್ಚರ್ ಕಾಂಪೌಂಡು ಸಂತೆ ಜಾಗದಲ್ಲಿದೆ. ಬೇಕಾದಷ್ಟು ಎನ್ಕ್ರೋಚ್ ಮಾಡಿದ್ದಾರೆ, ಬಟ್ ನಾವು ಯಾವುದು ಎನ್ಕ್ರೋಚ್ ಮಾಡಿಲ್ಲ. ಶನಿವಾರ ಚಂದಾಪುರದಲ್ಲಿ ಶನಿವಾರದ ದೇವಸ್ಥಾನ ಅಂತ ನನಗೆ ಗೊತ್ತಿಲ್ಲ, ನಾನು ಗೊತ್ತಿಲ್ಲ. ಯಾವುದೋ ಕಾಲದಲ್ಲಿ ಒಂದು ಚಿಕ್ಕದು ಮಂಟಪ ಕಟ್ಟಿದ್ರು. ನನ್ನ ಬಾವಿ ಸೇದೋ ಬಾವಿ, ನೀರು ಬಾವಿ ಇತ್ತು. ಆ ಮಂಟಪದಲ್ಲಿ ತೆಂಗಿನ ಒಟ್ಟು ಅದು ಇದು ಎಲ್ಲ ಹಾಕಿ ಅದು ಒಂಥರ ವೇಷಾಟಿಕೆ ಗೃಹ ಆಗಿತ್ತು. ಚಿಕ್ಕದು ಒಂದು 10 ಕತ್ತು 11 ಇರ್ಬೋದು ಅದು ಆ ಟೈಮ್ಗೆ. ಅದು ಏನೂ ಆಗಿಲ್ಲ. ದೇವಸ್ಥಾನಕ್ಕೆ ಹೆಸರದಷ್ಟೇ, ಯಾರೂ ದೇವ್ರನ್ನೂ ಇಟ್ಟಿಲ್ಲ, ದೇವ್ರು ಮಾಡಿಲ್ಲ. ನಾನು ದೇವಸ್ಥಾನ ಪ್ರಾರಂಭ ಮಾಡಬೇಕಾದ್ರೆ ಯಾಕೆ ಇಲ್ಲಿ ಮಾಡೋದಕ್ಕೆ ನನಗೆ ಮನಸ್ಸು ಬಂತು ಅಂತಂದರೆ, ನಾನು ದೊಡ್ಡಬಳ್ಳಾಪುರಕ್ಕೆ ಹೋಗ್ತಾ ಇದ್ದೆ ಕನಸು ಮಾಡಿ ದೇವಸ್ಥಾನಕ್ಕೆ. ಮೋಟರ್ ಸೈಕಲ್, ನನ್ನ ಹತ್ರ ಕಾರ್ಗಿರಿ ಮೋಟರ್ ಸೈಕಲ್ ಹೋಗ್ತಾ ಇದ್ದೆ. ನನಗೆ ನೋವಾಗ್ತಾ ಇತ್ತು. ಇಷ್ಟು ಜನ ಬರ್ತಾರಲ್ಲ, ನಮ್ಮ ಕಡೆ ಬೇಕಾದ ಜನ ಬರ್ತಾರಲ್ಲ. ಚಂದಾಪುರದಲ್ಲಿ ಸಂತೆ ನಡೆಯುತ್ತೆ. ಸಂತೆ ದಿವಸ ಚಂದಾಪುರದಲ್ಲಿ ಶನಿವಾರ ಒಂದು ದೇವಸ್ಥಾನ ಯಾಕೆ ಮಾಡಬಾರ್ದು ಅಂತ ನನ್ನ ಮನಸ್ಸಿಗೆ ಆ ಭಗವಂತ ಇದು ಕೊಟ್ಟ. ಆಗ ನಾನು ಅದನ್ನು ಆ ಮರ ಇಲ್ಲಿತ್ತು, ಈ ಚೌಟಿರುತ್ತಲ್ಲ, ಆ ಮರ ಇತ್ತು, ಕುರಿದು ಆದ ಮರ ಅಂತ ಇತ್ತು. ಆ ಪಕ್ಕದಲ್ಲಿ ಜಾಗ ಇತ್ತು. ತೆಗ್ದಾಗಿದ್ದಾಗ ನಾವು ಫೌಂಡೇಶನ್ ಹಾಕಿದ್ದು ದಕ್ಷಿಣಕ್ಕೆ ಮಠ ಮಾಡಿ ರೋಡ್ಗೆ ತಿರ್ಗಿಸೋಣ ಅಂತ ಪ್ಲ್ಯಾನ್ ಮಾಡಿ ಫೌಂಡೇಶನ್ ಹಾಕಿದ್ದು ತಾನೇ. ಆಯಿತಾ? ನಮ್ಮ ನಾಗರಾಜ್ ಹೇಳೋವಾಗ ಏನು ಇರಲಿ, ನನಗೆ ಅದು ಬೇಸರ ಇಲ್ಲ. ಮಾಡಿದ್ದಾರೆ, ಮಾಡಿದೆ. ನನ್ನ ಜೊತೆಗೆ ನಮ್ಮ ಮಲ್ಲಣ್ಣ ಅಂತ ಒಬ್ಬರು, ಸುಂಕಾರೆಡ್ಡಿ ಅಂತ ಒಬ್ಬರು ಇಲ್ಲಿ ಪಕ್ಕದಲ್ಲಿ, ಅವರಿಬ್ಬರು ಸೇರಿಸ್ಕೊಂಡು ಕೂತ್ಕೊಂಡು ನಾವೇ ಕೂತ್ಕೊಂಡು ಮಾಡಿ ಫೌಂಡೇಶನ್ ಹಾಕಿ ನನ್ನ ಇಟ್ಟಿಗೆ ಫ್ಯಾಕ್ಟ್ರಿಗೆ ಇಟ್ಟಿಗೆ ತಂದು ಇಟ್ಟು, ಆ ಇಟ್ಟಿಗೆ ಕಟ್ಟಕ್ಕಾಗದೆ ಇಟ್ಟಿಗೆ ಎಲ್ಲ ಬೇರೆಯವ್ರು ತೊಗೊಂಡೋಗ್ಬಿಟ್ರದು. ಆಮೇಲೆ ಒಂದು 2 ಸಲ ಆದಮೇಲೆ ಇಟ್ಟಿಗೆ ಅಂತ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಏನು ದೇವಸ್ಥಾನ ಇದೆ, ಮುಂದುಗಡೆ ಶೆಡ್ ಬಿಡಿ, ಆ ಕಡೆ ಬಾಡಿಗೆ ಮನೆಗಳು ಬಿಡಿ, ದೇವಸ್ಥಾನ ಗರ್ಭದಂಕನ ದೇವಸ್ಥಾನ ಏನಿದೆಯೋ ಅದನ್ನು ಅಟ್ ಎ ಟೈಮ್ ಒಂದೇ ಸಾರಿ ಪ್ರಾರಂಭ ಮಾಡಿದ್ದು. ದೇವ್ರನ್ನ ಹೋಗಿ ಸುವಾರ ಪಟ್ಟಣ ತಗೊಂಡ್ಬಂದು ಅಲ್ಲಿ ಪೂಜೆ ಮಾಡಿದ್ದು, ಪ್ರತಿಷ್ಠೆ ಮಾಡಿಸಿದ್ದು. ಆ ಗೋಪುರ ಅಂತ ಮಾಡಿದಾಗ, ಇನ್ನೊಂದು ಮಾಡಿದಾಗ ಎಲ್ಲ ಸಾರಿ ಹೋಗಿ ಮುಟ್ಕೊಂಡು ತಲೆ ಮೇಲೆ ಕಳಸ ಇಟ್ಕೊಂಡು ನೀರು ಹಾಕಿರೋದು ಒಂದು ಫೋಟೋ ವಿಡಿಯೋ ಸಮೇತ ಇದೆ ನನ್ನ ಹತ್ರ. ಅಂತೆಲ್ಲ ನಮ್ಮಲ್ಲಿ ನಾನು ಭತ್ತ ಬೆಳೀತಾ ಇದ್ದೆ ಸುಮಾರಷ್ಟು. ಇವತ್ತು ಅನ್ನದಾನಕ್ಕೆ ಜನ ಕೊಡ್ತಾ ಇದ್ದಾರೆ ಭಕ್ತರು. ಅಯ್ಯಪ್ಪನ ಶಕ್ತಿ ಇದೆ, ನಡೀತಾ ಇದೆ. ನನಗೆ ಅದರಲ್ಲಿ ಬೇಸರ ಇಲ್ಲ. ನಾನು ಸೈಕಲ್ ಮೋಟ್ರ್ ಮೇಲೆ ಭತ್ತದ ಅಕ್ಕಿಯ ತಗೊಂಡು ಹಾಕಿ ಎಷ್ಟು ಸಾಧ್ಯವಾದರೆ ಅಷ್ಟು ಶನಿವಾರ ಸಿಕ್ಕಾಪಟ್ಟೆ ಜನ ಕ್ಯೂದಲ್ಲಿ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಆಗೋಯ್ತು ಅಂತ ಇದೆ. ಅವ್ರು ಬಂದವರು ವಾಪಸ್ ಹೋಗ್ತಾ ಇದ್ರು. ಈ ಥರ ನೆನೆಸ್ಕೊಂಡು ಬಂದ್ವಿ. ಕ್ರಮೇಣ ಅಯ್ಯಪ್ಪ ಬಂದಿರೋ ಕುತ್ಕೊಂಡ ಮೇಲೆ ಆ ಸ್ಥಳದ ಮಹಿಮೆ ಏನೋ ನನಗೆ ಗೊತ್ತಿಲ್ಲ. ಭಗವಂತ ಇಚ್ಛೆ ಚೆನ್ನಾಗಿ ಇಂಪ್ರೂವ್ ಆಯಿತು, ಇಲ್ಲ ಅಂತಲ್ಲ. ಆಗೇನು ಮಾಡೋದು, ದೇವಸ್ಥಾನ ಮೇಂಟೈನ್ ಮಾಡಲಿಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಜಾಗ ಇದೆ ಅಂತ ಜಾಗಕ್ಕೆ ಮಾಡಿದ್ದು ನಿಜ. ಅದು ಕೊಟ್ಟಿದ್ದು ನಿಜ, ಬಾಡಿಗೆಗೆ ಮಾಡಿದ್ದು, ಹರಾಜು ಹಾಕಿದ್ದು ಎಲ್ಲ ನಿಜನೇ, ಇಲ್ಲ ಅಂತಲ್ಲ. ಇದು ಯಾವುದೇ ಕಾರಣಕ್ಕೂ ಅಕ್ರಮ ಅಂತೂ ಅಲ್ಲ. ಈ ಕ್ಷೇತ್ರದಲ್ಲಿ ಒಂದು ಆಲದ ಮರ ಇತ್ತು. ಆಲದ ಮರದಲ್ಲಿ ಎಲೆ ಎಲ್ಲ ಒಣಗೋಗಿತ್ತು, ಪೂರ್ತಿ ಬರೀ ಮರ ನಿಂತಿತ್ತು. ನಾನು PLD ಬ್ಯಾಂಕ್ ಪ್ರೆಸಿಡೆಂಟ್ ಆಗಿದ್ದೆ. ನನಗೆ ನಮ್ಮ ರಾಘವೇಂದ್ರ ತಹಸೀಲ್ದಾರ್ ಗೊತ್ತಿರ್ಬೋದು ಭಾಳ ಜನಕ್ಕೆ. ಅವ್ರಿಗೆ ಅಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗಿ ಅವ್ರಿಗೇನೋ ಭಾಳ ಒಳ್ಳೇದಾಯಿತು ಅಂತ ಹೇಳ್ಬಿಟ್ಟು ಅವ್ರ ನಂತರ ಹೇಳ್ತಾ ಇದ್ರು. ನಂತರ ಭಾಳ ಆತ್ಮೀಯವಾಗಿತ್ತು, ಸರ್ ಇದೆ ನನಗೆ ಒಂದು ಜಾಗ ಕೊಡಿಸಿ ಅಂತ. ಅವ್ರು ಯಾಕೆ ಹೇಳಿದೆ ಅಂದರೆ, ಆವಾಗ ಪಂಚಾಯತಿ ಅಡ್ಮಿನಿಸ್ಟ್ರೇಷನ್ ಅವರೇ, ಪಂಚಾಯತಿಗಿಲ್ಲ, ಪಂಚಾಯತ್ ಅವ್ರು ಒಂದೇ ಮಾತು ಹೇಳಿದ್ದು, ರಾಮೇಗೌಡರು ವಾಸ ಮಾಡೋದಕ್ಕೆ ಮನೆ ಕಟ್ಕೊಳ್ತಾ ಇಲ್ಲ, ಕಮಿಟಿಯವ್ರು ಯಾರೋ ಇದ್ದಾರಲ್ಲ ಅವ್ರು ಮನೆ ಕಟ್ಕೊಳ್ಳೋದಕ್ಕೆ ಮಾಡ್ತಾ ಇಲ್ಲ, ದೇವಸ್ಥಾನಕ್ಕೆ ಅನುದಾನಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅವರು. ಅಳ್ತಾಕಿ ಜಾಗ ನಿಮ್ಗೆ ಎಷ್ಟು ಬೇಕು ಅಂದರು. ನಮ್ಮ ಹತ್ರ ಟೇಬ್ ಇಲ್ಲ ಕೊಡ್ರೆ, ದಯವಿಟ್ಟು ಅಜ್ಜೆನಲ್ಲಿ ಅಜ್ಜೆ ಆಗಲ್ಲ, ನಮ್ಮ ಮರಿ ಯಾಕಪ್ಪ ಅಜ್ಜೆ ಅಂತ. ಈಗ ಒಂದು ಅಷ್ಟು ಅಜ್ಜೆ ಆಗ್ತದೆ, ಈಗ ಒಂದು ಅಜ್ಜೆ ಆಗಲ್ಲ. ಅದನ್ನು 3ರಿಂದ ಮುಳಿಸ್ಕೊಂಡ್ವಿ. ಇಷ್ಟು ಸ್ಟಡಿ ಬರ್ತದೆ ಅಂತ ಅಂದ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿದ್ವಿ. ಅವ್ರ ಅಡ್ಮಿನಿಸ್ಟ್ರೇಟ್ರು ಅವರೇ ಲೆಟರ್ ಕೊಟ್ಟು ನಮಗೆ ಈ ಜಾಗ ಮಂಜೂರು ಮಾಡಿಕೊಟ್ರು. ಮಂಜೂರು ಮಾಡಿಕೊಟ್ಟಾಗಿಂದ ಬಟ್ ಇದುವರೆಗೂ ಇದು ಕಟ್ಟಿದಾಗಲಿ, ಇನ್ನು ಡೆವಲಪ್ಮೆಂಟ್ ಮಾಡಿದಾಗಲಿ, ಏನೇ ಆಗಲಿ ಏನೂ ಇಲ್ಲ. ಯಾರೋ ನಾಗರಿಕರು ಇಲ್ಲ ಬುದ್ಧಿವಂತರು ಗೊತ್ತಿಲ್ಲ ನನಗೆ, ಅವನ್ನೆಲ್ಲ ಎಕ್ಸ್ಪ್ರೆಸ್ ಮಾಡೋದು ಬೇಡ. ನಾವು ಏನೋ ಒಂದು ಪೇಪರ್ ಅದೇ, ಪೆನ್ ಅದೇ, ಬರೋದ ಒಂದು ಹಾಕದ, ಏನೋ ಒಂದು ಬಂತು, ಇದು ನಡೀತಾ ಇದೆ. ಇಲ್ಲಿಂದ ಯಾವುದೂ ದ್ರೋಹ ಆಗಿಲ್ಲ, ಮೋಸ ಆಗಿಲ್ಲ, ವಂಚನೆ ಆಗಿಲ್ಲ. ದೇವಸ್ಥಾನ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಅಷ್ಟಕ್ಕಂತೂ ನಾವು ಖುಷಿ ಪಡ್ತಾ ಇದ್ದೀವಿ. ನೀವು ನಮ್ಮ ಜೊತೆಗೆ ಸಹಕರಿಸಬೇಕು. ನೀವು ಇದ್ರ ಬಗ್ಗೆ ಮಾಹಿತಿನ ಪಿನ್ ಟು ಪಿನ್ ಲೆಕ್ಕ 25 ವರ್ಷ 30 ವರ್ಷದ ಏನಿದೆ ಕೊಡಬೇಕು. ಒಂದು ತಪ್ಪು ನಮ್ಮಲ್ಲಿ ಏನಾಗಿದೆ ಅಂದರೆ, ಕಮಿಟಿ ಮಾಡಿದವರು ಕಮಿಟಿಯಿಂದ ಮೀಟಿಂಗು ಪ್ರತಿ ವರ್ಷ ಕರೀತಾ ಇಲ್ಲ, ಒಂದು GBM ಮಾಡ್ತಾ ಇಲ್ಲ.
ಅದು ನಾನು ಹೇಳ್ಬಾರ್ದು, ಅದು ಹೇಳ್ತೀನಿ. ಮಾಡ್ತಾ ಇಲ್ಲ. ಕಂಪ್ನಿನಲ್ಲಿ ಯಾವ 25 ವರ್ಷದಲ್ಲಿದ್ದರೂ ಅವರೇ ಇವತ್ತು ಇರಬೇಕು ಅಂತಲೂ ಇಲ್ಲ. ಚೇಂಜ್ ಮಾಡೋಣ, ಬೇರೆಯವ್ರಿಗೆ ಕೊಡೋಣ, ಎಲ್ಲ ಜಾತಿ ಜನಾಂಗದವ್ರಿಗೂ ಒಂದು ಅವಕಾಶ ಮಾಡಿಕೊಡೋಣ. ಸ್ವಯಂಭೂವಾಗಿ ನಾನೇ ಅಧ್ಯಕ್ಷ, ನಾನು ಸೆಕ್ರೆಟರಿ, ನಾನು ಉಪಾಧ್ಯಕ್ಷ, ಅವ್ರು ಘೋಷಣೆ ಮಾಡೋದು ಬೇಡ. ಇದು ನನ್ನ ಅನಿಸಿಕೆ. ಬಿಲ್ಡಿಂಗ್ ಬೀಳಿಸ್ಬೇಕು ಅಂದ್ರೆ ಬೆಸ್ಕಾಂ ಆಗಿರ್ಬೋದು, ಒಂದು ಸ್ಥಳೀಯ ಪ್ರಾಧಿಕಾರ, ಪುರಸಭೆ ಆಗಿರ್ಬೋದು, ರೆವಿನ್ಯೂ ಅವರಿಗೆಲ್ಲ ಒಂದು ಲೆಟರ್ ಕೊಟ್ಟು ಅವರಿಂದ ಒಂದು ಅನುಮತಿ ಪಡ್ಕೋಬೇಕು. ತಹಸೀಲ್ದಾರ್ ದಬ್ಬೋದಕ್ಕೆ ಎರಡು ಸ್ಟೇಷನ್, ಅದಕ್ಕೆ ಅದನ್ನ ಲೀಗಲ್ ಪ್ರೊಸೀಜರ್ ಇರುತ್ತೆ, ಅದನ್ನ ಯಾಕೆ ಫಾಲೋ ಮಾಡ್ತಿದ್ದಾರೆ? ಎಲ್ಲ ತಹಸೀಲ್ದಾರ್ ನಮ್ಗೆ ಪರ್ಮಿಷನ್ ಕೊಡ್ಬೇಕು, ಬಾಡಿಗೆ ಕೊಡಬೇಡಿ, ಅಂಗಡಿಗಳು ತೆಗೀರಿ ಅಂತ ಹೇಳಿದ್ರು ಕೊಟ್ಟಾಗ ನಾವು ಒಪ್ಕೊಂಡೆ. ಬಿಲ್ಡಿಂಗ್ ಬೀಳ್ಸೋದಕ್ಕೆ ಅದು ಸಕ್ಷಮ ಪ್ರಾಧಿಕಾರ ಇರ್ತವೆ ಸರ್, ಏನು ಸರ್, ನಾವು ಸರ್ಕಾರದ ಪರ್ಮಿಷನ್ ತಗೊಂಡಿಲ್ಲ, ಸರ್ಕಾರದಲ್ಲಿ ನಾವು ದುಡ್ಡು ಕೊಟ್ಟಿಲ್ಲ. ಇದು ಸರ್ಕಾರಿ ಜಾಗ ಅಲ್ಲ, ದೇವಸ್ಥಾನ, ಮುಜರಾಯಿ ದೇವರಿಗೆ ಸೇರಿಲ್ಲ. ಇದು ಸ್ವಂತ ಸಾರ್ವಜನಿಕರ ಪ್ರಾಪರ್ಟಿ. ಇದು ಸಾರ್ವಜನಿಕ ಪ್ರಾಪರ್ಟಿ ನಾವು ಕೊಟ್ಟಿದ್ದೀವಿ, ಸಾರ್ವಜನಿಕರು ತಗೊಳ್ಳೇಬೇಕು ಅಂತ ಹೇಳಿಲ್ಲ. ಅಮುಕಬಲ್ ಇದು ಸಾರ್ವಜನಿಕ ಕ್ಷೇತ್ರದಲ್ಲಿ ಬ್ಯಾಲೆನ್ಸ್ ಆಗಿ ಹೋಗ್ಬೇಕು. ನಾವು ಕಾನೂನು ಹಿಡ್ಕೊಂಡೆ ಹೋಗಬೇಕು. ಎಲ್ಲಿದೆ ರೀ? ಅಲ್ಲ, ಎಲ್ಲಿದೆ ತೋರಿಸಿ, ತೋರಿಸಿ ಎಲ್ಲಿದೆ, ಏನಾಗಿದೆ, ಯಾವ ಪ್ರಾಧಿಕಾರನೂ ಇಲ್ಲ, ತೋರಿಸಿ. ನೀವು ಎಲ್ಲಾದ್ರೂ ಇದ್ರೆ ಯಾರು ದುಡ್ತಾರೆ, ಎಲ್ಲ ದುಡ್ತಾರೆ. ಈಗ ಅದ್ರ ಪ್ರಕಾರ ಬೈಲಾ ಪ್ರಕಾರ ನೀವು ಪ್ರಶ್ನೆ ಮಾಡ್ಕೊಂಡಿದ್ದೀವಿ. ಪ್ರಶ್ನೆಗೆ ಅಧಿಕಾರ ಇದೆ ಡೆವಲಪ್ ಮಾಡೋಕ್ಕೆ ಮತ್ತೆಲ್ಲ ಮಾಡೋಕ್ಕೆ. ಯಾಕೆ ಯಾವ ವಿವಾದ ಯಾಕೆ ಬಂತಿದ್ದು? ಅದೇ ಪುರಸಭೆ ಕೊಟ್ಟಿದ್ದಾರೆ, ಪುರಸಭೆ ಸರ್ಕಾರದಲ್ಲ, ಪುರಸಭೆ ಕೊಟ್ಟಿದ್ದಾರೆ ಮೇಲೆ ನೀವು ಪ್ರಶ್ನೆಗೆ ಅನುಮತಿ ಕೊಟ್ಟಿದ್ದಾರೆ, ನೀವು ಪ್ರಶ್ನೆ ಮಾಡ್ಕೊಂಡಿದ್ದೀರಿ. ಪ್ರಶ್ನೆ ಮಾಡ್ಕೊಂಡ್ಮೇಲೆ ಎಲ್ಲ ಕಾರ್ಯಗಳನ್ನು ಪ್ರಶ್ನೆ ಮುಖಾಂತರ ಮಾಡಿಸಿದ್ರಿ. ಮತ್ತೆ ವಿವಾದ ಯಾಕೆ ಉಟ್ಕೊಂತು? ಅವ್ರು ಯಾಕೆ ಉಟ್ಕೊಂತು ಅಂತಂದರೆ, ಆ ಟ್ರಸ್ಟ್ ಮಾಡ್ಕೊಂಡಿದ್ದೀವಲ್ಲ, ಆ ಟ್ರಸ್ಟ್ಗೆ ಯಾರು ಆರೋಪ ಮಾಡಿದ್ದಾನೆ ಅವನೊಂದು ರೈಟಿಂಗಲ್ಲಿ ಕೊಡಬೇಕಾಗಿತ್ತು. ಈ ಥರ ಮಾಡ್ತಾ ಇದ್ದೀರಾ, ನೀವೊಂದು ಸಭೆ ಕರೀರಿ, ನನ್ನ ಅಪ್ಲಿಕೇಶನ್ ಇದೆ, ಒಂದು ಸಭೆ ಮಾಡೋಣ ಅಂತ ಹೇಳಿದ್ರೆ ನಾವು ಕರೆದ್ಬಿಟ್ಟು ಅವ್ನು ಹೇಳ್ತಾ ಇದ್ವಿ. ಅವ್ರು ಏನೂ ಕೊಟ್ಟಿಲ್ಲ, ಪೇಪರ್ ಇದೆ, ಪೆನ್ ಇದೆ, ಡಿ ಸಿಗೋ ಎ ಸಿಗೋ ಇಲ್ಲ ಇನ್ನೊಂದು ಮುಜರಾಯಿ ದೇವಸ್ಥಾನಕ್ಕೆ ಯಾವುದಕ್ಕೂ ಒಂದು ಬರೆದ್ಬಿಟ್ಟು ಅಕ್ರಮ ಆಗ್ತಾ ಇದೆ. ಏನು ಅಕ್ರಮ ಸಾಕು ಕೊಡ್ತೀವಿ. ಮಾಡಿದ್ದಾರೆ, ಪ್ರಶ್ನೆ ಮಾಡ್ಕೊಂಡಿದ್ದೀರಿ, ಪ್ರಶ್ನೆ ಮಾಡ್ಕೊಂಡು ಪ್ರಶ್ನೆ ನೀವು ಕಾನೂನುಬದ್ಧವಾಗಿ ಏನಾದ್ರು ಮಾಡ್ತಾ ಇದ್ದೀವಿ. ಈ ವಿವಾದಗಳು ಯಾಕೆ ಉಟ್ಕೊಂಡು? ಅದೇ ಹೇಳ್ತಾರಪ್ಪ, ಬಂದು ಕೋರ್ಟ್ ಮಾಡ್ಕೊಳ್ಳೋದು ಯಾಕಂತ ಗೊತ್ತಿಲ್ಲ. ಅವ್ರು ಬಂದಿದ್ದ ಭಾಳ ಚೆನ್ನಾಗಿತ್ತು. ಅವ್ರು ಏನು ಹೇಳ್ತಾ ಇದೆ, ಯಾರು ಇವತ್ತು ಅಪ್ಲಿಕೆಂಟ್ ನಮಗೆ ಅದು ಕರೆದವ್ರೆ ಬಂದಿದ್ದು. ನಾನು ಹೇಳಿದೆ ನಮ್ಮ ಇವರಿಗೆ, ನಮ್ಮ ನಾಗರಾಜ, ನಮ್ಮ ಮನೆಗೆ ಅವ್ರ ಕರಿ, ಅವ್ರು ಯಾವತ್ತು ಈ ದೇವಸ್ಥಾನಕ್ಕೆ ಒಂದು ಅಭಿಷೇಕ ಮಾಡಿಸಿದ್ದಾರೆ, ಯಾವತ್ತು ಒಂದು ದಿವಸ ಒಂದು ಪೂಜೆ ಮಾಡಿಸಿದ್ದಾರೆ, ದೇವಸ್ಥಾನ ಭಾಗಿಯಾಗಿದ್ದಾರೆ. ಅವರಿಂದ ಏನು ಡೊನೇಷನ್, 10 ರೂಪಾಯಿ ಏನೋ ಡೊನೇಷನ್ ಈ ದೇವಸ್ಥಾನಕ್ಕೆ ಬಂದಿದೆಯಾ? ಬಂದಿದ್ರೆ ಕೇಳಿ, ಹೇಳೋದು ಕೇಳ್ಕೊಳ್ಳೋದಲ್ಲ. ಸಾರ್ವಜನಿಕ ಒಂದು ರೈಟ್ಸ್ ಇದೆ, ಹೇಳೋದಕ್ಕೆ ನಮ್ಮ ಬಂದಿದ್ರೆ, ಇವತ್ತು ಬಂದಿದ್ರೆ ನೇರ ಮುಖಾಮುಖ ಪ್ರಶ್ನೆ ಅವ್ರಿಗೆ ಆಗ್ತಾ ಇದೆ. ಯಾಕೆ ಉದ್ದೇಶದಿಂದ ನೀವು ಮಾಡ್ತಾ ಇದೆಯಾ, ಏನಿದೆ ಇಂಟೆನ್ಷನ್ನು? ಇಲ್ಲ ನಾನು ಕಂಪ್ನಿಗೆ ಸೇರಿಸ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ದ, ಸೇರಿಸ್ಕೊಂಡಿಲ್ಲ ಅಂತ ಸೇರಿಸ್ಕೊಂಡು ಹೇಳ್ತಾ ಇದ್ದೆ. ಇಲ್ಲಿ ಬಿಡು, ಏನು ನಮ್ಮ ಅಪ್ಪನ ಗಂಟೆ ಮನೆ ಹೋಗಿದ್ದೇನಂದ್ರೆ, ಇವಾಗ ಇರೋರು ಇಷ್ಟು ಜನ ಇದ್ದೀವಲ್ಲ, ನಾನು ಬೇಕಾದ್ರೆ ರಾಜೀನಾಮೆ ಕೊಡ್ತೀನಿ, ತಗೊಳ್ರಿ. ನಾನು ಇದ್ದೀನಿ, 20 ವರ್ಷದಿಂದ ಇದ್ದೀನಿ, ದೇವಸ್ಥಾನ ಸ್ಟಾರ್ಟ್ ಮಾಡಿದ್ದೆ ನಾನು. ಇವಾಗ ಬೇರೆಯವ್ರಿಗೆ ಅವಕಾಶ ಮಾಡ್ಕೊಡ್ತೀನಿ, ನಾನು ರಾಜೀನಾಮೆ ಕೊಡ್ತೀನಿ, ಆ ಜಾಗಕ್ಕೆ ಅವ್ರು ಸೇರಿಸ್ಕೊಳ್ರಿ. ಕಿರಿಕ್ ಮಾಡೋದು ನಡೆಸೋದು ಸಂತೋಷ. ಯಾರೇ ನಡೆಸಲಿ, ಯಾರು ನಡೆಸಿದ್ರೆ ಗೊತ್ತಾರೋ ಅವನಿಗೆ ಹೂನಾರ ಹಾಕಿ ಕಾಲು ನಮಸ್ಕಾರ ಹಾಕಿ. ಬಿಲ್ಡಿಂಗ್ ಜಾಸ್ತಿ ಆಗಿದೆ, ಒಂದಡಿನೂ ಎಕ್ಸ್ಟ್ರಾ ಇಲ್ಲ. 165 ಏನಿದೆ, 165 ಒಳಗಡೆ ಇದ್ದೀವಿ. ಒಂದಡಿ ಕೂಡ ಹೆಚ್ಚಿಗೆ ಇಲ್ಲ. ಒಂದು ಅಳತೆ ಮಾಡಿದ್ರು, ಅಳತೆ ಮಾಡಿದಾಗ ಏನು ಹೆಚ್ಚಿಗೆ ಇಲ್ಲ. ದೇವಸ್ಥಾನ ಕಟ್ಟಿದ ಮೇಲೆ ಒಂದು ಮನೆ ಸಂಸಾರ ಕಟ್ಕೊಂಡ್ರೆ ಪುಣ್ಯಾತ್ಮರು ಯಾರಾದ್ರೂ ನಾನು ತುಂಬ ಜನ ಇದ್ದಾರೆ. ಏನು ಮನೆ ಸಂಸಾರದ ಕಷ್ಟ ಸುಖ, ಮಗದ ಸೌಕರ್ಯ ಏನು, ಮಗಳ ಸೌಕರ್ಯ ಏನು, ಹೆಂಡತಿ ಸೌಕರ್ಯ ಏನು, ಅದು ಮಾಡಿದ್ದೊಂದು ಗೊತ್ತಾಗ್ತದೆ ಏನಂತ ಹೇಳ್ಬಿಟ್ಟು. ಒಂದು ದೇವಸ್ಥಾನ ನಡೆಸಬೇಕಾದ್ರೆ ಎಷ್ಟು ಕಷ್ಟ ಇದೆ ಅನ್ನೋದು ದೇವಸ್ಥಾನ ಕಟ್ಟಿ ನಿಂತ್ಕೊಂಡು ಮಾಡೋರು ಗೊತ್ತಿದೆ. ಬಂದು ನಿಂತ್ಕೊಂಡು ಮಾಡಲಿ, ಸಂತೋಷ, ಬಿಟ್ಕೊಡ್ತೀವಿ. ಒಂದು 15 ದಿವಸ ಓಡ್ತಾರೋ, ಒಂದು ತಿಂಗಳಿಗೆ ಓಡ್ತಾರೋ ಗೊತ್ತಿಲ್ಲ, ಕಟ್ಕೊಳೋದು. ಅದಕ್ಕೆ ಇನ್ಕಮ್ಗೆ ನಾವು ಮಾಡಿದ್ದೀವಿ, ಇಲ್ಲ ಅಂತಲ್ಲ, ನಾವು ಮಾಡಿದ ತಪ್ಪು ಅಂತಲ್ಲ. ಜೀರ್ಣೋದ್ಧಾರ, ದೇವಸ್ಥಾನ ಜೀರ್ಣೋದ್ಧಾರ ಮಾಡೋ ಉದ್ದೇಶಕ್ಕೋಸ್ಕರನೇ ಅದನ್ನ ರಿಮೂವ್ ಮಾಡ್ತಾ ಇರೋದು, ಬೇರೆ ಯಾವ ಉದ್ದೇಶನೂ ಇಲ್ಲ. ಏನು ದೇವಾಲಯ ಪುನರ್ಜೀರ್ಣೋದ್ಧಾರ ಮಾಡೋ ಉದ್ದೇಶದಿಂದ ಅದನ್ನ ರಿಮೂವ್ ಮಾಡದೆ ಮಾತ್ರ ಮಾಡೋದಕ್ಕೆ ಸಾಧ್ಯ, ಇಲ್ಲದ್ರೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕ ಕಮಿಟಿ ಅವರು ಸರ್ವಾನುಮತದ ತೀರ್ಮಾನದ ಮೇರೆಗೆ ಅದನ್ನ ರಿಮೂವ್ ಮಾಡ್ತಾ ಇರೋದು. ಹೌದು. ಈಗ ನಿಮ್ಗೆಲ್ಲ ಗೊತ್ತಿದೆ, 100 ಹಿಂದೂ ದೇವಸ್ಥಾನಗಳು ನಿರ್ವಹಣೆ ಮಾಡಕ್ ಆಗದಿರನೆ ಎಷ್ಟೋ ದೇವಸ್ಥಾನ ಹಾಳಾಗಿ ಹೋಗ್ಬಿಟ್ಟಿದೆ, ಇಲ್ಲ ಬಾತ್ ಹಾಕಿದ್ದಾರೆ. ಆ ನಿರ್ವಹಣೆಗೋಸ್ಕರ ಒಂದು ಚೌಟ್ರಿ ಕಟ್ಕೊಳ್ಳೋದಾಗ್ಬೋದು, ಅಂಗಡಿ ಮಳಿಗೆಗಳು ಕಟ್ಕೊಳ್ಳೋದು ತಪ್ಪ. ಅದು ನಾವು ತಹಸೀಲ್ದಾರ್ ಮೇಲೆ, ನೀವು ತಹಸೀಲ್ದಾರ್ ಹೇಳಿದಾಗ ತಹಸೀಲ್ದಾರ್ ಮೇಲೆ ನಾವು ಕೋರ್ಟ್ಗೆ ಹೋಗ್ಬೇಕಾಯ್ತು. ಕೊಟ್ಬಿಟ್ಟಿದ್ದಾರೆ, ಪುರಸಭೆ ಖಾತೆ ಮಾಡ್ಕೊಂಡಿದ್ದಾರೆ. ಇನ್ನೇನ್ ಬೇಕು ನಮ್ದು ದಾಖಲೆ? ನಮ್ದೇ ದೇವಸ್ಥಾನ ಆಯ್ತಲ್ಲ, ಟ್ರಸ್ಟ್ ಆಯ್ತಲ್ಲ, ನಾವು ಕಟ್ಬೋದಲ್ಲ ಅಂಗಡಿಗಳು.
ಇದು ಪಂಚಾಯತಿ ಮೀಟಿಂಗ್ನಲ್ಲಿ ವಿಶ್ಲೇಷಣೆ ಮಾಡಿ ಈ ಅಧಿಕಾರ ಅವರು ಕೊಟ್ಟಿರೋದು. ಆ ಸಾರ್ವಜನಿಕರು ಈ ಪಂಚಾಯತಿಯಲ್ಲಿ ಇಷ್ಟು ಮೆಂಬರ್ಸ್ ಇದ್ದಾರೆ, ಎಲ್ಲರೂ ಸೈನ್ ಹಾಕಿ ರಿಲೇಷನ್ ಮಾಡಿ ಈ ಅವರಿಗೆ ಖಾತೆ ಮಾಡಿಕೊಟ್ಟಿರೋದು. ಖಾತೆ ಆಗಿದೆ. ಖಾತೆ ಆಗಿದೆ. ಬಟ್ ಪಾಣಿ ಮಾತ್ರ ನಿಮ್ದು ನಂಬರ್ ಬರ್ತಾ ಇಲ್ಲ. ಮಾಡಿ ಅಲ್ಲ, ಖಾತೆ ಅಂದ್ರೆ ಮುಖ್ಯ ಮೊದಲನೇ ಬೇಸಿಕ್ ಸರ್. ಸಾಮಾನ್ಯ ಫಸ್ಟ್ ಬರೋದೇ ರೆವಿನ್ಯೂ ಸ್ಥಳ, ಅದಾದ ನಂತರ ಬೇರೆಯವ್ರಿಗೆ ಹ್ಯಾಂಡ್ ಓವರ್ ಆಗಿರುತ್ತೆ. ಅವ್ರಿಗೆ ಸಪ್ರೇಟ್ ಖಾತೆಗಳು ನಂಬರ್ ಆಗಿರ್ತಾರೆ. ನಿಮ್ಗೆಲ್ಲ ನಿಮ್ದೆಲ್ಲ ಜಮೀನು ಮುನ್ಸಿಪಲ್ ಅವ್ರು ಕೇಳಿ ನೀವು ಡಿ ಸಿ ಕನ್ವರ್ಷನ್ ಮಾಡಿ ಲೇಔಟ್ ಮಾಡ್ತಾರೆ. ಮಾಡಿದಲ್ಲಿ ಸರ್ವೆ ನಂಬರ್ ಅಂತ ಬರ್ತಾ ಇರ್ತದೆ. ಡಿ ಸಿ ಕನ್ವರ್ಷನ್ ಆಗಿದೆ ಅಂತ ಅವರೇನು ಕಂಪ್ಯೂಟರ್ ಸೈಟ್ ಅಂತ ಮೆನ್ಷನ್ ಮಾಡೋದಿಲ್ಲ. ಅದು 117ನೇ ಬೇಕಾದಷ್ಟು ಇದೆ. ಬೇಕಾದಷ್ಟು ಇರೋದ್ರಾಗ ಇದನ್ನೇನು ಮೈನರ್ ತಗೊಂಡು ಎಷ್ಟೊತ್ತು ಮಾಡಕ್ಕೆ ಮಾಡಿಲ್ಲ ಅಷ್ಟೇ. ಅದು ಇದುವರೆಗೂ ಆಗಿರೋದು, ಮುಂದೆ ಆಗಬೇಕಾಗಿರೋದು ಎಲ್ಲ ದೈವ ಪ್ರೇರಣೆನೆ. ಇಲ್ಲಿ ದೇವಸ್ಥಾನ ಕಟ್ಟಬೇಕಾಗಿರೋದು ದೈವ ಪ್ರೇರಣೆಯಿಂದನೇ ಕಟ್ಟಿದ್ರು. ಯಾರು ಮುಂದಕ್ಕೆ ತಗೊಳ್ಬೇಕಂತ ಆ ದೈವ ಪ್ರೇರಣೆಯಿಂದನೇ ಅವರು ಮುಂದಕ್ಕೆ ಬಂದರು. ಇಷ್ಟು ಆಗಿದ್ದಕ್ಕೆ ಮತ್ತೆ ಈಗ ಜೀರ್ಣೋದ್ಧಾರ ಹೊಸದಾಗಿ ಪುನರ್ ನಿರ್ಮಾಣ ಮಾಡಬೇಕಂತೇಳಿ ಇವರ ಮನಸ್ಸಲ್ಲಿತ್ತು, ಟ್ರಸ್ಟಿಯವ್ರ ಮನಸ್ಸಲ್ಲಿ. ಅದಕ್ಕೆ ಯಾರನ್ನೋ ಒಬ್ಬರನ್ನ ಕಿಡಿಗೇಡಿಗಳು ಅಂತ, ಅವ್ರೇನು ಕಿಡಿಗೇಡಿಗಳಲ್ಲ, ಅವರು ದೈವ ಭಕ್ತರೆ. ಅವ್ರನ್ನೇ ಮುಂದಕ್ಕೆ ಹಾಕಿ ಆ ದೇವರೇ ಅವ್ರನ್ನ ಇವ್ರ ಮೇಲೆ ಎತ್ಕಟ್ಟಿ ಆ ಕಡೆ ಇರೋ ಬಿಲ್ಡಿಂಗು ಅಂಗಡಿಗಳು ತಿರುವುಗೊಳಿಸ್ಬೇಕಂತ ದೈವ ಪ್ರೇರಣೆಯಿಂದನೇ ಆಗಿರೋದು. ಇನ್ನು ಮುಂದೆ ಆಗೋದನ್ನು ಏನಾಗಬೇಕು ಅದು ಆಗುತ್ತೆ. ಯಾವುದೇ ಇದರಲ್ಲಿ ಸಂಶಯ ಇಲ್ಲ. ನನಗೆ ಆ ದೇವರು ನನ್ನ ಮನಸ್ಸಲ್ಲಿ ಬರೋದು ಬಾಯಲ್ಲಿ ಮಾತಾಡಬೇಕಾದ್ರೆ ಅದೇನಾಗಬೇಕಾಗಿತ್ತೋ ಇದುವರೆಗೂ ದೈವ ಪ್ರೇರಣೆಯಿಂದನೇ ಆಗಿರೋದು. ಮುಂದಕ್ಕೆ ಆಗೋದನ್ನು ದೈವ ಪ್ರೇರಣೆಯಿಂದನೇ ಆಗುತ್ತೆ. ಅವ್ರು ಯಾರು ತಪ್ಪು ಮಾಡಿದ್ದಾರೆ ಅನ್ನೋರು ನೇರವಾಗಿ ಬಂದು ಎಲ್ಲ ಲೆಕ್ಕ ಪರಿಶೀಲನೆ ಮಾಡಿದ್ರೆ ಅವ್ರಿಗೂ ಗೊತ್ತಾಗುತ್ತೆ. ಎಷ್ಟು ವಾರಗಳಲ್ಲಿ ಬಂದು ಎಷ್ಟು ದುಡ್ಡು ಹಾಕಿದ್ದಾರೆ ಅನ್ನೋದು ಅವ್ರ ಮನಸ್ಸಿಗೆ ಬರಬೇಕು. ನಾವು ಏನು ಮಾಡಿದೀವಿ 10 ಜನಕ್ಕೆ ನಮ್ಮಿಂದ ಉಪಯೋಗ ಆಗಿದೆ, ಒಂದು ಬಡವರು ಹೊಟ್ಟೆ ತುಂಬಿದೆ ಅನ್ನೋದಕ್ಕೆ. ಈ ಚೌಟ್ರಿ ನಿಲ್ಲಿಸಿದಾಗ್ಲಿಂದ ಎಷ್ಟು ಜನ ಬಡವರು ಮದುವೆ ಮಾಡೋದು, ಬೇರೆ ಕಡೆ ಹೋಗಿ ಎಷ್ಟು ದುಡ್ಡು ಹೆಚ್ಚಿಗೆ ಖರ್ಚು ಮಾಡ್ಕೊಂಡ್ರು ಅನ್ನೋದು ಅವ್ರ ಅರಿವು ಬಂದಿಲ್ಲ ಇದುವರೆಗೂ. ಎಷ್ಟು ಜನ ಪ್ರತಿದಿನನೂ ಮದುವೆಗಳಾಗೋದು, ಶುಚಿ ಮಾಡೋದಕ್ಕೆ ಇದ್ರ ಮೇಂಟೆನೆನ್ಸ್ ಮಾತ್ರ ದುಡ್ಡು ಕೊಡೋರು ಹೊರತು ಲಾಭಕ್ಕೆ ಏನು ಕೊಡ್ತಾ ಇರಲಿಲ್ಲ. ಅದನ್ನ ಅವ್ರ ಮನಸ್ಸಲ್ಲಿ ತಿಳ್ಕೊಂಡು ಇನ್ನಾದರೂ ನಾವು ಮಾಡಿದ ತಪ್ಪಾಯಿತು ಇಲ್ಲ ದೇವ್ರ ಮೇಲೆ ಹಾಕಿ ದೇವ್ರೆ ಮುಂದಕ್ಕೆ ನಿಂತು ಏನು ಮಾಡಬೇಕು ಅದನ್ನ ಮುಂದಕ್ಕೆ ಮಾಡ್ಕೊಂಡು ಹೋಗೋದಕ್ಕೆ ಅನುವು ಮಾಡಿಕೊಡ್ಬೇಕು. ಅದ್ರ ಪರವಾಗಿ ನಾವೆಲ್ಲ ಜನಗಳು ಇದ್ದೀವಿ ಅಂತ ನನ್ನ ಅನಿಸಿಕೆಯಿಂದ ಹೇಳಿದ್ದೀನಿ. ಮುಂದೆ ಆಗುತ್ತೆ. ಇಲ್ಲಿ ಪ್ರತಿ ಶನಿವಾರ ದೇವರಿಗೆ ಅಲಂಕಾರ, ಅಭಿಷೇಕ ಮತ್ತು ಎಲ್ಲ ಆಗುವಗಳೆಲ್ಲ ನಡೆಯುತ್ತೆ. ಇಲ್ಲಿ ಮುಗಿಸ್ತಾ ಇದೆ. ಪ್ರತಿಯೊಂದು ದಿನ ಏನಾಗುತ್ತೆ, ಯಾವ್ದಾದ್ರು ಖರ್ಚು ಬರ್ತಿದೆ ಅಂತ ಕಣ್ಣಲ್ಲಿ ಖುದ್ದು ನಿಂತ್ಕೊಂಡು ನಾನು ನೋಡೋಂಥವ್ನು. ಇವರೆಲ್ಲ ಇದ್ರೂ ಬೆಳಗ್ಗೆ ಅನ್ನಕ್ಕೆ ಊಟಕ್ಕೆ ಎಷ್ಟು ಬೇಕು, ಎಷ್ಟು ಬೇಕಾಗುತ್ತೆ, ಎಷ್ಟು ಜನ ಬರ್ತಾರೆ ಅಂತ ಪ್ರತಿದಿನ ನೋಡೋಂಥವು. ಇವತ್ತು ದಿನ ಅಲಂಕಾರಕ್ಕೆ ದೇವರಿಗೆ 25,000-30,000 ರೂಪಾಯಿ ಹೂವು ಇದೆ. ಅದೇ ರೀತಿ ಹೋದ ವಾರ 2,37,000 ರೂಪಾಯಿ ಅಷ್ಟು ಅನುದಾನ ಖರ್ಚು ಬಂದಿದೆ. 2,34,000 ರೂಪಾಯಿ ಅನುದಾನ ಖರ್ಚು ಬಂದಿದೆ. ಜನ ಬಂದಂಗೆ ಪ್ರತಿಯೊಂದು ಕೈಯಿಂದ ಹಾಕಿ ತಗೊಂಬಂಥದ್ದು ಇದೆ. ಇಲ್ಲಿ ಯಾರು ಆರೋಪ ಮಾಡ್ತಿದ್ದಾರೆ, ಯಾರು ಇದು ಮಾಡಿದ್ರೆ ಅವ್ರು ಯಾರೂ ಬಂದು ಗೊತ್ತಿಲ್ಲ. ನಮ್ಮಲ್ಲಿ ನೀರು ಇನ್ನೊಂದಿನ ತಗೊಂಡವರಂತೂ ಇಲ್ಲಿ ಯಾರು ಸಹ ಬಂದು ಏನು ಸಹಾಯ ಮಾಡ್ತಿಲ್ಲ. ನಾವು ಇಲ್ಲಿ ಭಕ್ತಾದಿಗಳು ಕೊಡೋ ಹುಂಡಿ ದುಡ್ಡು ಅಥವಾ ಏನು ಅನುದಾನ ಕೊಡ್ತಾರೆ ಅದು ಬಿಟ್ಟು ನಾವು ಕೈಗಳಿಂದ 5-10 ಮಾಡಿ ಕೊಡ್ತಕ್ಕ ಜಾಗ. ಏನು ಪಾತ್ರೆ ಸಾಮಾನುಗಳಿದೆ, ಏನು ಚೇರುಗಳಿದೆ, ಏನು ಎಲ್ಲ ನಾವು ಕೈಯಿಂದ ತಗೊಂಬಂದಿರೋದು. ನೋಡಿ ಅಧ್ಯಕ್ಷರಿದ್ದಾರೆ, ಕೇಳಿ ನೋಡಿ ಇಲ್ಲಿ ಯಾರು ಏನು ಚೇರ್ಸ್ ಇದೆ, ಇಲ್ಲಿ ಏನು ಪ್ರತಿಯೊಂದು ಚೇರು ಸಹ ಯಾವ ಟ್ರಸ್ಟ್ ಇಲ್ಲ. ಒಂದು ಚೇರ್ ಆಗಲಿ, ಒಂದು ಪಾತ್ರೆ ಸಾಮಾನಾಗಲಿ, ಪ್ರತಿಯೊಂದು ಏನೂ ಇಲ್ಲ. ಈ ರೂಫಿಂಗ್ ಆಗ್ಬೋದು, ಏನೋ ಪ್ರತಿಯೊಂದು ಸರ್. ಈಗ ಇನ್ನೊಂದು ಹೇಳ್ತೀನಿ, ಯಾರೋ ಬಡವರು ಬಗ್ಗರು 15,000-20,000 ರೂಪಾಯಿ ಚೌಟ್ರಿ ಬಾಡಿಗೆ ಕೊಡ್ತಾರೆ. ದೇವಸ್ಥಾನಕ್ಕೆ ಉಪಯೋಗ ಆಗ್ತಿತ್ತು. ಆ ಒಂದು ಮದುವೆ 20,000 ರೂಪಾಯಿ ಆಗತ್ತಂದ್ರೆ ಎಷ್ಟು ಒಳ್ಳೇದಲ್ವಾ? 4 ಜನಕ್ಕೆ ಒಳ್ಳೇದಾದಂಥದ್ದು. ಅದನ್ನು ಇದು ಮಾಡಿದ್ರು. ಅದೇ ರೀತಿ ಪ್ರತಿದಿನಾನು ನಾನು ಖುದ್ದಾಗಿ ನೋಡೋದ್ರಿಂದ ಇಲ್ಲಿ ಬರೋಂಥ ಆದಾಯ ತುಂಬ ಕಮ್ಮಿ ಇದೆ. ಅದರಿಂದ ಮೇಲೆ ಕೈಯಿಂದ ಹಾಕಿ ಮಾಡೋಂಥದ್ದೇ ಒಂದು ಉದ್ದೇಶ. ಕೈಯಿಂದನೇ ಹಾಕಿ ಮಾಡ್ತಿರೋದು. ಯಾವುದೂ ಇವರು ಹೇಳಿದ ಆರೋಪಗಳ ಸತ್ಯ ದುರ್ವಾದ. ಮಾತಾಡ್ತಾ ಅಷ್ಟೇನಾ?